ಮಂಡ್ಯ, ಆ ಮಂಡ್ಯ ಜೊತೆ ಒಂದು ಅವಿನಾಭಾವ ಸಂಬಂಧ ತಮಗಿರ್ತದೆ. ಖಂಡಿತವಾಗಿ ಆ ಮಂಡ್ಯದ ಜನರು ಈಗಲೂ ಕೂಡ ನಿಮ್ಮನ್ನ ಬಳ್ಳಾರಿ ತನಕ ಹುಡ್ಕೊಂಡ್ ಬಂದು ತಮ್ಮನ್ನ ವಿಶ್ ಮಾಡಿ ಹೋಗ್ತಾರೆ ಅಂತ ತಾವು ಹೇಳ್ತಾ ಇದ್ರಿ. ಖಂಡಿತ. ಆ ಮಂಡ್ಯದ ದಿನಗಳನ್ನ ನೆನ್ಸ್ಕೊಂಡಾಗ ಹೇಗೆ ಅನ್ಸುತ್ತೆ ಮೇಡಮ್? ಅಲ್ಲಿನ ಜನಗಳನ್ನ ತಾವು ಜೊತೆಲಿದ್ದಾಗ ಮಂಡ್ಯ ಬಗ್ಗೆ ನನಗೊಂದು ವಿಶೇಷವಾದ ಪ್ರೀತಿ. ಯಾಕಂದ್ರೆ ನಾನು ಫಸ್ಟ್ ಸರ್ವಿಸ್ ಅಲ್ಲೇ ಮಾಡಿದ್ದು ನಾನು. ಅಂದರೆ ಮಿಶ್ರಿತವಾಗಿ ಎಲ್ಲ ಕಡೆನೂ ಒಂದು ಸ್ವಲ್ಪ ಜನ ಇರುತ್ತೆ. ಯಾವುದೋ ಕೆಲವು ಜನಗಳಿಗೋಸ್ಕರ ನಾನು ಮಂಡ್ಯ ಬಗ್ಗೆ ನಾನು ಇದು ಮಾಡಲ್ಲ. ಮಂಡ್ಯ ಅಂದರೆ ನನಗೆ ತುಂಬಾ ಇಷ್ಟ. ನನಗೆ ತುಮಕೂರು ಇಷ್ಟ ತುಂಬ. ಯಾಕೆಂದರೆ ನಾನು ಪ್ರೊಬೇಷನಲ್ ಪೀರಿಯಡ್ ತುಮಕೂರಲ್ಲಿ ಮಾಡಿದ್ದು. ಸೊ ಒಂಥರ ಒಂದು ಬಾಂಧವ್ಯ ಬೆಳೆಯುತ್ತೆ. ಮಂಡ್ಯ ಆಗಲಿ ತುಮಕೂರಾಗಲಿ ಆ ಥರ. ಮಂಡ್ಯ ಜನರು ಅಟ್ ಎ ಟೈಮ್ ಒಟ್ಟಿಗೆ ಪರಿಚಯ ಆಗ್ಬಿಟ್ರು. ಯಾಕೆಂದರೆ ಫಸ್ಟ್ ಹೋಗಿ 3ನೇ ದಿನ ನಾನು ರಿಪೋರ್ಟ್ ಆಗಿ 3ನೇ ದಿವಸ 4ನೇ ದಿವಸಕ್ಕೆ ಕಾವೇರಿ ಇಶ್ಯೂ ಇತ್ತು. ಜನಗಳು ಒಟ್ಟಿಗೆ ಪರಿಚಯ ಆದರು ನನಗೆ. ಹಂಗಾಗಿ ನನಗೆ ಮಂಡ್ಯ ತುಂಬ ಖುಷಿ ಕೊಡ್ತು. ಆಮೇಲೆ ಫಸ್ಟು ಪೋಸ್ಟಿಂಗಲ್ಲೇ ಭಾಳಷ್ಟು ಕಲ್ತ್ಕೊಂಡೆ ನಾನು. ಬಂದೋಬಸ್ತ್ ಹೆಂಗೆ ಮಾಡಬೇಕು ಆ ಥರ ಎಲ್ಲ. ಅಂದರೆ ಡಿಫ್ರೆಂಟ್ ಕೇಸಸ್ ಇರುತ್ತೆ ಮಂಡ್ಯದಲ್ಲಿ. ಸೊ ಹಂಗ್ಲಿಕ್ಕೆ ನನಗೆ ಕರ್ಲಿಕ್ಕೆ ತುಂಬ ಅವಕಾಶ ಸಿಕ್ತು ಮಂಡ್ಯದಲ್ಲಿ. ಮಂಡ್ಯ ಜನ ನಿಮ್ಮ ಪ್ರೀತಿಯಿಂದ ನಡೆಸ್ಕೊಂಡ್ರು. ಖಂಡಿತ ಭಾಳ ಪ್ರೀತಿಯಿಂದ ಹೌದು ಹೌದು ಖಂಡಿತ ನೆನ್ಸ್ಕೊಳ್ತೀನಿ. ನಾನು ನೆನ್ಸ್ಕೊಳ್ತೀನಿ. ಬರ್ತ್ಡೇ ವಿಶಸ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರಿ ತಾವು. ಸೊ ಹಾಗಾಗಿ ತಮ್ಮ ಈ ಒಂದು ಜರ್ನಿನಲ್ಲಿ ಮೇಡಮ್ ಮೋಸ್ಟ್ ಚಾಲೆಂಜಿಂಗ್ ಕೇಸ್ ಯಾವುದು? ಚಾಲೆಂಜಿಂಗ್ ಕೇಸನ್ನು ಭಾಳಷ್ಟಿದೆ. ಇದಕ್ಕೆ ಹೋದಾಗ ಒಂದೊಂದು ಕೇಸು ಚಾಲೆಂಜಿಂಗ್ ಅನಿಸುತ್ತೆ. ಕೇಸಸ್ ವೈಸಲ್ಲಿ ಹೋದಾಗ ಒಂದು ಮಂಡ್ಯದಲ್ಲಿ ಒಂದು ಗೋಲ್ಡ್ ಶಾಪ್ ಕಳ್ತನ ಆಗಿತ್ತು. ಅದು ಚಾಲೆಂಜಿಂಗ್ ಕೇಸ್. ಅವಾಗ ನಾವು ಟೀಮ್ ಕಟ್ಕೊಂಡು ಆವಾಗ ಇದು ವೆಸ್ಟ್ ಬೆಂಗಾಲು, ಬಿಹಾರ್, ಜಾರ್ಖಂಡ್ ಆ ಕಡೆ ಎಲ್ಲ ಸಹ ನಾನು ಹೋಗಿದ್ದೆ. ಅವಾಗೆಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲ, ಅದು ಭಾಳ ಖುಷಿ ಕೊಡುತ್ತೆ ಆ ಟೈಮಲ್ಲಿ ಕ್ರೈಮ್ ವರ್ಕ್. ಅದು ಒಂದು ನೆನೆಸ್ಕೊಳ್ಬೋದು ಈ ಸಮಯದಲ್ಲಿ. ಅಂದರೆ ಒಂದೊಂದು ಇದರಲ್ಲೂ ಅಷ್ಟೇ. ಇವಾಗ ಕಲಿಯೋದು ತುಂಬ ಇರುತ್ತೆ. ಒಂದೊಂದು ಕೇಸಲ್ಲೂ ಒಂದೊಂದು ವಿಚಾರದಲ್ಲೂ ತುಂಬ ಕಲಿಯೋದಿರುತ್ತೆ. ಪೊಲೀಸಲ್ಲಿ ಎಲ್ಲ ಡಿಫ್ರೆಂಟ್ ಇರುತ್ತೆ. ಯಾವುದು ನಮ್ಮದು ಒಂದೇ ಥರ ಇರಲ್ಲ ಕೇಸು. ಒಂದೊಂದು ಕೇಸು ಒಂದು ಡಿಫ್ರೆಂಟ್ ಆಗಿರುತ್ತೆ. ಸೊ ಎಲ್ಲ ಒಂದು ಕೇಸಲ್ಲೂ ನಾನು ಡಿಫ್ರೆಂಟಾಗಿ ಕಲ್ತಿದ್ದೀನಿ ಅಂತ ಹೇಳ್ಬೋದು ಅಷ್ಟು. ಈಗ ಬಳ್ಳಾರಿಗೆ ತಾವು ಬಂದಮೇಲೆ ಹಲವು ಪ್ರಕರಣಗಳನ್ನು ಬೆಳೆಸಿದ್ರಿ. ಆಮೇಲೆ ಹೆಲ್ಮೆಟ್ನ ಅವೇರ್ನೆಸ್ ಬಗ್ಗೆ ಭಾಳಷ್ಟು ಸೋಷಿಯಲ್ ಮೀಡಿಯಾ ಮೂಲಕ ಕೂಡ ತಾವು ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಾ ಇರುವಂಥದ್ದು, ಜನಗಳನ್ನು ಕನ್ವಿನ್ಸ್ ಮಾಡ್ತಾ ಇರುವಂಥದ್ದು. ಆಮೇಲೆ ಈ ಪಾಪಿಗಳ ಲೋಕದಲ್ಲಿರುವಂತಹ ಕ್ರೈಮ್ ಮಾಡುವಂತಹ ರೌಡಿಗಳಿಗೆ, ಗುಂಡಾಗಳಿಗೆ ತಾವು ವಾರ್ನಿಂಗ್ ಕೊಡುವಂತಹ ವಿಚಾರಗಳನ್ನೆಲ್ಲ ನೋಡಿದ್ದೀವಿ. ಸೊ ಈಗ ಬಳ್ಳಾರಿಗೆ ತಾವು ಬಂದು ಕೆಲಸ ಆರಂಭ ಮಾಡಿ ಭಾಳಷ್ಟು ಸುಧಾರಣೆಗಳನ್ನು ತಂದಿದ್ದೀರಲ್ಲ ಮೇಡಮ್, ಹೇಗೆ ಅನಿಸ್ತಾ ಇದೆ? ಬಳ್ಳಾರಿ ತುಂಬ ಖುಷಿ ಕೊಟ್ಟಿದೆ. ಯಾಕಂದರೆ ಇದು ಫಸ್ಟ್ ನಾರ್ತ್ ಕರ್ನಾಟಕ ಡಿಸ್ಟ್ರಿಕ್ಟ್ ನಾನು ಕೆಲಸ ಮಾಡ್ತಾ ಇರೋದು. ಅಂದರೆ ಈ ಕಡೆ ನಾನು ಬರೀ ಸದರ್ನ್ ಪಾರ್ಟ್ ಆಫ್ ಕರ್ನಾಟಕ ಅಷ್ಟೇ ಕೆಲಸ ಮಾಡಿದ್ದೆ. ನಾರ್ತ್ ಸೈಡಲ್ಲಿ ಇದೇ ಫಸ್ಟ್ ಟೈಮ್ ಕೆಲಸ ಮಾಡ್ತಾ ಇರೋದು. ಅದು ತುಂಬ ಖುಷಿ ಕೊಡುತ್ತೆ. ಇಲ್ಲಿನ ಜನಗಳು ಎಂಟೈರ್ಲಿ ಡಿಫ್ರೆಂಟ್ ಅಲ್ಲ. ಅಲ್ಲಿನ ವಾತಾವರಣ ಇಲ್ಲಿನ ವಾತಾವರಣಗೆ ತುಂಬ ಖುಷಿ ಅನಿಸುತ್ತೆ. ಇಲ್ಲಿನೂ ಸಹ ಕೆಲಸ ಮಾಡಲಿಕ್ಕೆ ಜನರನ್ನು ಇಷ್ಟೊಂದು ತುಂಬ ಪ್ರೀತಿ ಕೊಡ್ತಾರೆ ಇಲ್ಲಿ. ತುಂಬ ಅದನ್ನು ತುಂಬ ಖುಷಿ ಇದೆ. ಮತ್ತು ಹೆಲ್ಮೆಟ್ ಅವೇರ್ನೆಸ್ಸು ಹೌದು, ಇದು ಬಿಸಿಲು ಅನ್ನೋ ಪರ್ಪಸ್ಗೆ ಅದೊಂದೇ ರೀಸನ್ ಕೊಡ್ತಾರೆ ಜನಗಳು. ಯೂಶ್ವಲಿ ಹೆಲ್ಮೆಟ್ ಹಾಕ್ಲಿಕ್ಕೆ ಇಷ್ಟಪಡಲ್ಲ. ತುಂಬ ವಾದ ವಿವಾದನೂ ಆಗುತ್ತೆ ಟ್ರಾಫಿಕ್ ಅವ್ರ ಜೊತೆಯಲ್ಲಿ. ಮತ್ತು ಹೆಲ್ಮೆಟ್ ಇದೆ ಭಾಳಷ್ಟು ಅವೇರ್ನೆಸ್ ಕೊಟ್ಟಿದ್ದೀವಿ. ಇನ್ನೂ ಇಂಪ್ಲಿಮೆಂಟ್ ಮಾಡಬೇಕು. ಏಕೆಂದರೆ ಒಂದು ಸ್ವಲ್ಪ ಮಟ್ಟಿಗೆ ಆಗಿದೆ, ಹೆಲ್ಮೆಟ್ ಧರಿಸ್ತಾ ಇದ್ದಾರೆ. ಬಟ್ ಇನ್ನೂ ಆಗಬೇಕು. ಅಂದರೆ ಕಂಪ್ಲೀಟ್ ನಾವು ಅಂದ್ಕೊಂಡಂಗೆ ಫಿಲ್ ಮಾಡೋಕ್ಕಾಗಿಲ್ಲ ಇನ್ನೂ. ಬಟ್ ಪ್ರಯತ್ನ ಮಾಡ್ತಾ ಇದ್ವಿ. ಯಾಕೆಂದರೆ ಆಕ್ಸಿಡೆಂಟ್ ಕಂಟ್ರೋಲ್ ಮಾಡಬೇಕಂದ್ರೆ ಅದರಲ್ಲೂ 2 ವೀಲರ್ಸ್ ಆಕ್ಸಿಡೆಂಟ್ ಕಂಪಲ್ಸರಿ ಹೆಲ್ಮೆಟ್ ಹಾಕುವಂಥದ್ದು ಅವಶ್ಯಕತೆ ಇದೆ. ಮೇಡಮ್, ಇದನ್ನ ಗಣಪತಿಯ ಇದು ಸಂಬಂಧಪಟ್ಟಂತೆ ಭಾಳ ಸೆನ್ಸಿಟಿವ್ ಕೆಲಸ ಇತ್ತು ಈ ಸಲ ಕೂಡ. ತಾವು DJ-ಗಳನ್ನು ಪ್ಲೇ ಮಾಡೋ ಸಂಬಂಧಪಟ್ಟಂತೆ ಸೊ ಜನಗಳಿಗೆ ಅದನ್ನು ತಾವು ಯಾರ್ಯಾರು ಕಾನೂನನ್ನು ಉಲ್ಲಂಘನೆ ಮಾಡಲಿಕ್ಕೆ ಹೊರಟಿದ್ರು ಅಥವಾ ಉಲ್ಲಂಘನೆ ಮಾಡ್ದಲೇ ಇರೋದಕ್ಕೆ ಬಹಳ ಖಡಕ್ಕಾದ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ. ಕಾನೂನು ವಿಚಾರದಲ್ಲಿ ನಾವು ಯಾವುದೇ ಕಾರಣಕ್ಕೂ ಅದನ್ನು ಅವಕಾಶ ಮಾಡಿಕೊಡ್ಲಿಕ್ಕಿಲ್ಲ. ಕಾನೂನನ್ನ ಪಾಲಿಸಿದ್ರೆ ನಾವು ನಿಮ್ಗೆ ರಕ್ಷಣೆನೂ ಕೂಡ ಕೊಡ್ತೀವಿ ಅಂತ ಬಹಳ ಖಡಕ್ಕಾದ ಒಂದು ತಮ್ಮ ವಿಡಿಯೋ ಕೂಡ ವೈರಲ್ ಆಗಿತ್ತು. ಬಹಳ ಜನ ನೋಡ್ತಾ ಇದ್ರು. ಸೊ ಕಾನೂನನ್ನ ಸಂರಕ್ಷಣೆ ಮಾಡೋ ವಿಚಾರದಲ್ಲಿ ಬಹಳಷ್ಟು ಖಡಕ್ ಆಫೀಸರು ಶೋಭಾರಾಣಿ ಮೇಡಮ್ ಅಂತ ಹೇಳಿ ಬಹಳಷ್ಟು ಜನ ಹೇಳ್ತಾರೆ ನಮಗೂ ಕೂಡ. ಸೊ ತಾವು ಇಲ್ಲಿನ ಆ ಒಂದು ನಿಭಾಯಿಸಿದ ರೀತಿ ಹೇಗಿತ್ತು ಮೇಡಮ್? ಯಾಕಂದ್ರೆ ಗಣಪತಿದು ಸೆನ್ಸಿಟಿವ್ ಇತ್ತು, ನೀವು ನೋಡಿದ್ರಿ ಮಂಡ್ಯದೆಲ್ಲ ಗಲಾಟೆ ಆಯಿತು. ಬಟ್ ಆ ಸಂದರ್ಭದಲ್ಲೂ ಕೂಡ ಇಲ್ಲಿ ಬಹಳಷ್ಟು ಸೆನ್ಸಿಟಿವಿಟಿ ಇದ್ರೂ ಕೂಡ ನೀವು ತುಂಬ ಚೆನ್ನಾಗಿ ಅದನ್ನು ಮೇಂಟೈನ್ ಮಾಡಿದ್ರಿ. ಇಲ್ಲ, ಆ್ಯಕ್ಚುಲಿ ಸೆನ್ಸಿಟಿವ್ ಇತ್ತು. ಸಿರುಗುಪ್ಪ, ನಮ್ಮಲ್ಲಿ ಕಂಪ್ಲಿ ಈ ಭಾಗದಲ್ಲಿ ಸ್ವಲ್ಪ ಸೆನ್ಸಿಟಿವ್ ಇತ್ತು ಒಂದು.
ಅವಾಗ ಪೀಸ್ ಕಮಿಟಿ ಮೀಟಿಂಗ್ ಅಂತ ಮಾಡಬೇಕಾಗುತ್ತೆ. ಎಲ್ಲ ಜಿಲ್ಲೆಯಲ್ಲೂ ಮಾಡಿರ್ತಾರೆ, ನಾನೇನು ವಿಶೇಷವಾಗಿ ಮಾಡಿಲ್ಲ, ಅದು ನಾನು ಎಲ್ಲ ಜಿಲ್ಲೆಯಲ್ಲೂ ಮಾಡಿರ್ತಾರೆ. ಯಾಕೋ ಅದು ವೈರಲ್ ಜಾಸ್ತಿ ಆಯಿತು, ಗೊತ್ತಿಲ್ಲ ಯಾಕೆ ಅಂತ ಗೊತ್ತಿಲ್ಲ. ಬಹುಶಃ ನೀವು ಅವ್ರಿಗೆ ಹೇಳಿದ ರೀತಿ ಇರ್ಬೋದು ಅಂತ ಅನ್ಸ್ತದೆ. ನೀವು ಖಡಕ್ ಆಗಿ ಹೇಳ್ತಾ ಇದ್ರಿ, ಅಲ್ಲ ಮಾತಿನ ಶೈಲಿ ಹಂಗಿರುತ್ತೆ ನಮ್ದು ಅಷ್ಟೇ. ಉಲ್ಲಂಘನೆ ಮಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ತಾವೇನು ಹೇಳ್ತಾ ಇದ್ರಲ್ಲ, ಹಾಗಾಗಿ ಅದೇ ಟೈಮ್ನಲ್ಲಿ ನೀವು ಚೆನ್ನಾಗಿ ಕೆಲಸ, ನೀವು ನಿಮ್ಮ ಆಚರಣೆಯನ್ನ ಕಾನೂನಿನ ಒಂದು ಇತಿಮಿತಿನಲ್ಲಿ ಮಾಡೋ ಸಂದರ್ಭದಲ್ಲಿ ನಮ್ಮ ಕೋಆಪರೇಷನ್ ಇರುತ್ತೆ ಅಂತ ಕೂಡ ತಾವು ಹೇಳಿದ್ರಿ. ಹೌದು, ಆ ಹಬ್ಬ ಖುಷಿಯಿಂದ ಆಚರಿಸ್ಲಿಕ್ಕೆ ಖಂಡಿತವಾಗ್ಲೂ ಕೋಆಪರೇಟ್ ಮಾಡಿದ್ದೀವಿ. ಜನಗಳು ಹಂಗೆ ಸಹಕಾರ ಮಾಡಿದ್ದಾರೆ. ಇಲ್ಲಿ ಪೀಸ್ಫುಲ್ಲಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಎಲ್ಲ ಇಮೋಷನ್ಸು ಕಂಪ್ಲೀಟ್ ಆಗಿದೆ.